ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ರುಚಿಯಾಗಿ ಆರೋಗ್ಯವಾಗಿರುವಂಥ ಪಾಲಕ್ ಮತ್ತು ಮೆಂತ್ಯ ಪಲಾವ್ ಮಾಡೋಣ. ತುಂಬ ಹೆಲ್ದಿ ಮತ್ತು ತುಂಬ ಟೇಸ್ಟಿ. ದಯವಿಟ್ಟು ಒಂದ್ಸರಿ ಟ್ರೈ ಮಾಡಿ, ಖಂಡಿತ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ನಾನೆಷ್ಟು ಪದಾರ್ಥ ತಗೊಂಡಿದ್ದೀನಿ: ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಸೋಂಪು ಮತ್ತು ಜೀರಿಗೆ, ಮತ್ತು ಇಲ್ಲಿ ಸ್ಪೈಸಸ್ ಒಗ್ಗರಣೆಗೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಕಲ್ಲುವು, ರುಚಿಗೆ ಉಪ್ಪು, ಅವರೆಕಾಯಿ ತಗೊಂಡಿದ್ದೀನಿ ಸ್ವಲ್ಪ, ಮತ್ತು ಇಲ್ಲಿ ಮೇನ್ ಇಂಪಾರ್ಟೆಂಟು ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಮೇನ್ ಇದೆ ಇಂಗ್ರೀಡಿಯೆಂಟು. ಸಖತ್ ಟೇಸ್ಟಿಯಾಗಿರುತ್ತೆ. ಈಗೆಲ್ಲ ನೋಡ್ಕೊಂಡಿದ್ದೀರಿ ಅಲ್ವಾ. ಮಸಾಲೆ ಒಂದು ರುಬ್ಕೋಬೇಕು. ಬನ್ನಿ ಇವಾಗ ಶುರು ಮಾಡೋಣ. ಮಸಾಲೆ ರುಬ್ಕೊಳ್ಳೋದಕ್ಕೆ ನೋಡಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ. ಒಂದು 4 ಟೊಮೆಟೊ ಆದರೆ ಸಾಕಾಗುತ್ತೆ. ಚಿಕ್ಕ ಟೊಮೆಟೊ ತೊಗೊಂಡಿರೋದು ನಾನು 4 ಟೊಮೆಟೊ ತೊಗೊಂಡಿದ್ದೀನಿ. ಆಪಲ್ ಟೊಮೆಟೊ, ಚಿಕ್ಕದಾಗಿರುವಂಥ ಈರುಳ್ಳಿ ಒಂದು 4 ಈರುಳ್ಳಿ, 2 ಇಂಚು ಶುಂಠಿ ಮತ್ತು 2 ಗೆಡ್ಡೆ ಬೆಳ್ಳುಳ್ಳಿ. ಇದ್ರ ಜೊತೆಗೆ ನಾನು ಇವಾಗ ಹಾಕ್ಕೊಳ್ತೀನಿ ಹಸಿಮೆಣಸಿನ್ಕಾಯಿ ಕೂಡ ಇಲ್ಲೇ ಹಾಕ್ಕೊತಿದ್ದೀನಿ. ಸೋಂಪು ಕಾಳು ಮತ್ತು ಜೀರಿಗೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಇವಾಗ ನಾವು ಜೊತೆಗೇನೆ ತೊಳೆದಿಟ್ಕೊಂಡಿರುವಂಥ ಪಾಲಕ್ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪು ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಬರೋಣ. ಈಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸ್ಪೈಸಸ್ ಹಾಕ್ಕೊಳ್ಳೋಣ. ಸ್ಪೈಸಸ್ ಎಲ್ಲ ಫ್ಲೇವರ್ ಬಿಡೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ, ಅದು ಘಮ ಬಿಡೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಕಲ್ಲುವು ಮತ್ತು ಪಲಾವ್ ಎಲೆ ಇಷ್ಟೇ ಇಲ್ಲ ಹಾಕ್ಕೊಂಡಿರೋದು. ನಾವಿಲ್ಲಿ ಹಾಕ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ದೊಡ್ಡದಾಗೆ ಹಚ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಗೋಲ್ಡನ್ ಫ್ರೈ ಆಗೋವರೆಗೂ ಹುರ್ಕೊಳ್ಳೋಣ ಈರುಳ್ಳಿನ. ಇವಾಗ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. 2-3 ಸಾರಿ ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈಗ ಈ ಮೆಂತ್ಯ ಸೊಪ್ಪು ಇದೆಯಲ್ಲ, ಇದು ಫುಲ್ಲು ಫ್ರೈ ಆಗಿ ಅದು ಫ್ಲೇವರ್ ಬರಬೇಕು, ಅಲ್ಲಿವರೆಗೂ ಹುರ್ಕೋಬೇಕು ಇದನ್ನು. ಮೆಂತ್ಯ ಸೊಪ್ಪು ಯಾವುದೇ ಅಡುಗೆಗೆ ಹಾಕಿದ್ರೂ ಅದ್ರ ಟೇಸ್ಟೇ ಒಂಥರ ಚೇಂಜ್ ಇರುತ್ತೆ. ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಯಾವುದಕ್ಕೆ ಹಾಕಿದ್ರೂ ಸಖತ್ ಟೇಸ್ಟ್ ಇರುತ್ತೆ. ಮೆಂತ್ಯ ಸೊಪ್ಪು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಆದಷ್ಟು ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಿ. ಈಗಲೇ ಫುಲ್ಲು ಫ್ರೈ ಆಗಿದೆ ಮೆಂತ್ಯ ಸೊಪ್ಪು. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇವಾಗಿಲ್ಲಿ ನಾವು ರುಬ್ಕೊಂಡಿದ್ದಂಥ ಪೇಸ್ಟನ್ನು ಹಾಕ್ಕೊಂಡು ಇದನ್ನು ಕೂಡ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಅದನ್ನೆಲ್ಲೂ ಕೂಡ ಬೇಯಿಸಿಲ್ಲ ಅಥವಾ ಫ್ರೈ ಮಾಡಿ ನಾವು ಪೇಸ್ಟ್ ಮಾಡಿಲ್ಲ. ಇದರಲ್ಲಿರುವಂಥ ಬೆಳ್ಳುಳ್ಳಿ
ಶುಂಠಿ, ಈರುಳ್ಳಿ, ಟೊಮೆಟೊ ಎಲ್ಲದರ ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಫುಲ್ ಎಣ್ಣೆ ಬಿಟ್ಟಿದೆ. ಇಷ್ಟುವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಾನು ಅವರೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅವರೆಕಾಯಿ ಇದ್ದರೆ ಇದನ್ನು ದಯವಿಟ್ಟು ಹಾಕಿ, ಟೇಸ್ಟ್ ಚೆನ್ನಾಗಿರುತ್ತೆ. ಅವರೆಕಾಯಿ ಇಲ್ಲ ಅಂದರೆ ಈ ಜಾಗದಲ್ಲಿ ನೀವು ಬಟಾಣಿ, ಹಸಿ ಬಟಾಣಿ ಕೂಡ ಹಾಕೋಬೋದು. ಹಸಿ ಬಟಾಣಿ ಇಲ್ಲಾಂದರೆ ಒಣಗಿದ ಬಟಾಣಿ ಕೂಡ ರಾತ್ರಿ ನೆನೆಸಿಟ್ಟು ಆಮೇಲೆ ಹಾಕೋಬೋದು ಬೆಳಗ್ಗೆ ತಿಂಡಿ ಮಾಡುವಾಗ. ಈ ಲೋಟದಲ್ಲಿ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ತಾಯಿದ್ದೀನಿ. 1:2. ಎಷ್ಟು ಬೇಕಷ್ಟು ನೀರು ಹಾಕಿದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸರಿ ತಿರುಗಿಸ್ಬಿಟ್ರೆ ಮುಗೀತು. ಮುಕ್ಕಾಲು ಭಾಗ ನೋಡಿ ಕುದೀತಾ ಇದೆ. ಇವಾಗ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ತೊಳೆದು ಹಾಕ್ಕೋಬೇಕು. ಕುದಿ ಬಂದ ಮೇಲೇ ಅಕ್ಕಿ ಹಾಕಬೇಕು. ಅಕ್ಕಿ ವೇಸ್ಟ್ ಮಾಡಬಾರ್ದಲ್ಲ, ಎಲ್ಲ ಬೆಳೆದು ನೀಟಾಗಿ ಹಾಕ್ತಾ ಇದ್ದೀನಿ ಅಕ್ಕಿನ. ಈಗ ಒಂದು ಕುದಿ ಬರಲಿ. ಈ ಸಮಯದಲ್ಲಿ ಚೆನ್ನಾಗಿ ತಿರುಗಿಸ್ಕೊಂಡು ಒಂದ್ಸರಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಉಪ್ಪು ನಿಮಗೆ ಕಮ್ಮಿ ಅನಿಸಿದ್ರೆ ನೀವು ಹಾಕೋಬೋದು. ನಾನು ಹಾಕಿರೋದು ನನ್ನ ಅಳತೆಗೆ ಕರೆಕ್ಟಾಗಿದೆ. ನಾನು ಮತ್ತೆ ಇಲ್ಲೇನು ಹಾಕೋಕ್ಕೆ ಹೋಗಲ್ಲ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಜಿಲ್ ಕೂಗಿಸ್ಬಿಡ್ತೀನಿ. ಒಂದು ಕುದಿ ಬರ್ತಾ ಇದೆ ನೋಡಿ, ಸಾಕು. ಈ ರೀತಿ ಒಂದು ಕುದಿ ಬಂದರೆ ಸಾಕಾಗತ್ತೆ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಜಿಲ್ ಕೂಗಿಸ್ತೀನಿ ಅಷ್ಟೇ. ಮುಗೀತು ನಮ್ಮ ಪಲಾವ್. ನೋಡಿ ಸೂಪರ್ ಬಂದಿದೆ ನಮ್ಮ ಮೆಂತ್ಯ ಮತ್ತು ಪಾಲಕ್ ಪಲಾವ್. ಟೇಸ್ಟಿಯಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಇಲ್ಲಿವರೆಗೂ ಯಾರೆಲ್ಲ ನನ್ನ ವಿಡಿಯೋ ನೋಡಿದಿರಿ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ರೆಸಿಪಿಯೊಂದಿಗೆ, ರುಚಿಯಾದ ರೆಸಿಪಿಯೊಂದಿಗೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ.